ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ SDTU ಮಂಗಳೂರು ನಗರ ಜಿಲ್ಲೆ, ಅದೇ ರೀತಿ ಮಂಗಳೂರು ಗ್ರಾಮಾಂತರ ಜಿಲ್ಲೆ, ಈ ಎರಡೂ ಜಿಲ್ಲೆಗಳು ಜಿಲ್ಲಾ ಸಮಿತಿ, ಅದೇ ರೀತಿ ಕೆಲವೊಂದು ತಾಲೂಕು ನಾಯಕರುಗಳು ಸೇರಿ ಇವತ್ತು ನಾವು ಇಲ್ಲಿ ಮಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಬಂದಿದ್ದೇವೆ. ಈ ಒಂದು ಬಂದ ಉದ್ದೇಶ, ನಮಗೆ ನಮ್ಮ ಕೆಳಗಿನ ಹಲವಾರು ತಾಲೂಕು ಘಟಕಗಳು, ಅದೇ ರೀತಿ ಆಟೋ ಯೂನಿಯನ್ ಘಟಕಗಳಲ್ಲಿ ಒಂದು ದೂರು ಬಂದಿತ್ತು. ಇತ್ತೀಚೆಗೆ ಎಲ್ಲ ಕಡೆ ಪಂಪ್ಗಳಲ್ಲಿ ಆಟೋ LPG ದರ ಏರಿಸ್ತಾ ಇದ್ದಾರೆ. ಅದರಲ್ಲಿ ಸಹ ಎಲ್ಲ ಕಡೆ ಒಂದೇ ರೀತಿಯಂಥ ಒಂದು ದರ ಫಿಕ್ಸ್ ಮಾಡ್ತಾ ಇಲ್ಲ. ಒಂದೊಂದು ಪಂಪುಗಳು ಅವರಿಗೆ ಮನ ತೋಚಿದ ರೀತಿಯಲ್ಲಿ ರೇಟ್ ಫಿಕ್ಸ್ ಮಾಡುವುದು, ಅಲ್ಲಿ ನಮ್ಮ ಯಾರಾದರೂ ತಾಲೂಕು ಘಟಕದ ನಾಯಕರು ಮಾತಾಡಿದಾಗ ಅದನ್ನು ಪುನಃ ಕಡಿಮೆ ಮಾಡುವುದು, ಒಂದು ರೀತಿಯಲ್ಲಿ ಒಂದು ಅಂಗಡಿ ವ್ಯಾಪಾರ ಮಾಡಿದ ರೀತಿಯಲ್ಲಿ ಪಂಪ್ಗಳವರು ಮಾಡ್ತಾ ಇದ್ದಾರೆ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೇವೆ ಮತ್ತು ಇದರ ವಿಚಾರವಾಗಿ ನಾವು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಲ್ಲಿ ಅವರಿಗೆ ಇದು ದೂರು ಕೊಡಬೇಕು, ಮನವಿ ನೀಡಬೇಕು, ಅದೇ ರೀತಿ ಇದರ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿ ನಾವು ಇವತ್ತು ಬಂದಿದ್ದೇವೆ. ಅವರು ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ. ಎಲ್ಲಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಇರುವಂತಹ ಯಾವುದೇ ಒಂದು ಆಟೋ LPG ಪಂಪ್ಗಳವರು ಮುಂದಿನ ದಿನಗಳಲ್ಲಿ ಈ ರೀತಿಯ ಅವರಿಗೆ ಮನಬಂದಂತಹ ರೇಟ್ಗಳು ಫಿಕ್ಸ್ ಮಾಡುವುದು, ಆ ರೀತಿಯ ಸಮಸ್ಯೆಗಳು ಕಂಡುಬಂದರೆ ಕೂಡಲೇ ನೀವು DC ಆಫೀಸ್ನವರಿಗೆ ನೀವು ಕಂಪ್ಲೇಂಟ್ ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನಮ್ಮ ಕೆಳಗಿನ ಎಲ್ಲ ಘಟಕಗಳಿಗೆ, ತಾಲೂಕು ಘಟಕಗಳು, ಆಟೋ ಯೂನಿಯನ್ಗಳಿಗೆ ಈ ಒಂದು ವಿಷಯವನ್ನು ನಾವು ಮೆಸೇಜನ್ನು ಅವರಿಗೆ ಕೊಡ್ತೇವೆ. ಎಲ್ಲಿಯಾದರೂ ಪಂಪ್ಗಳವರು ಈ ರೀತಿಯ ಒಂದು ಅನ್ಯಾಯಯುತ ಒಂದು ಆ ದರ ಏರಿಕೆಯನ್ನು ಮಾಡುವುದು, ಅವರಿಗೆ ಮನಬಂದಂತಹ ರೇಟ್ ಫಿಕ್ಸ್ ಮಾಡುವುದು ಕಂಡು ಬಂದಲ್ಲಿ ಮಾಧ್ಯಮದ ಮೂಲಕ ನಾವು ಹೇಳ್ತಾ ಇದ್ದೇವೆ, ನೀವು ನಮ್ಮ SDTU ತಾಲೂಕು ನಾಯಕರು ಅಥವಾ ಜಿಲ್ಲಾ ನಾಯಕರನ್ನು ನೀವು ಅವರಿಗೆ ಸಂಪರ್ಕಿಸಿ, ಅವರಿಗೆ ಮಾಹಿತಿ ಕೊಡಿ. ನಂತರದ ವಿಷಯವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾಪಿಸಿ ನಾವು ಅದಕ್ಕೆ ಪಂಪ್ಗಳ ಈ ಒಂದು ಏನು ಅನ್ಯಾಯ ಇದೆ ಅದಕ್ಕೆ ನಾವು ಸ್ಪಂದಿಸಲಿಕ್ಕೆ ಇದ್ದೇವೆ. ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಎರಡು ಜಿಲ್ಲಾ ಘಟಕಗಳು, ಗ್ರಾಮಾಂತರ ಇರ್ಬೋದು, ನಗರ ಜಿಲ್ಲಾ ಘಟಕಗಳು, ಈ ಒಂದು SDTU ಅನ್ನುವಂತಹ ಒಂದು ಕಾರ್ಮಿಕ ಸಂಘಟನೆ ಆಟೋ ಚಾಲಕರಿಗೆ, ಅದೇ ರೀತಿ ಕಟ್ಟಡ ಕಾರ್ಮಿಕರಿಗೆ, ಇನ್ನಿತರ ಎಲ್ಲ ಸಂಘಟಿತ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಆಗುವಂತಹ ಯಾವುದೇ ಅನ್ಯಾಯದ ವಿಷಯದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ನಾವು ತೀವ್ರವಾಗಿ ಮುಂದುವರಿಸಲಿಕ್ಕಿದ್ದೇವೆ. ಅದೇ ರೀತಿ ಇವತ್ತು ಈ ಒಂದು SDTU ವತಿಯಿಂದ ಆಟೋ LPG ಗ್ಯಾಸ್ ದರ ಏರಿಕೆ ವಿಷಯದಲ್ಲಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೇವೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಈ ಒಂದು ದರ ಇಳಿಸುವ ತನಕ, ಅದೇ ರೀತಿ ನಮ್ಮ ಎಲ್ಲ ಏನು ಬಡ ವರ್ಗ ಅಂದರೆ BPL ಕಾರ್ಡ್ನಲ್ಲಿರುವಂತಹ ಆಟೋ ಮಾಲಕರು ತುಂಬ ಕಷ್ಟದಲ್ಲಿ ಅವರು ದಿನ ದುಡ್ತಾ ಇರೋದು, ಅವರಿಗೇನಾದರೂ ಮುಂದಿನ ದಿನಗಳಲ್ಲಿ ಇನ್ನೂ ಅನ್ಯಾಯ ಆದರೆ SDTU ನಿರಂತರವಾಗಿ ಇದಕ್ಕೆ ನಾವು ಹೋರಾಟಕ್ಕೆ ಮುಂದುವರಿಸಲಿಕ್ಕಿದ್ದೇವೆ ಅನ್ನೋಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡ್ತಿದ್ದೆ.